ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತರೆ ಗಾಂಧಿ ಕುಟುಂಬದ ಮೇಲೆ ಆರೋಪ ಬರಬಾರದು ಎಂದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಗಮಂಡಿ ಘಟಬಂಧನ್ ನಾಯಕರಾಗಿ ಮಾಡಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವನ್ನಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, INDIA ಒಕ್ಕೂಟಕ್ಕೆ ಅಸ್ತಿತ್ವವೇ ಇಲ್ಲ, ಕೇವಲ ಫೋಟೋಕ್ಕೆ ಸೀಮಿತವಾಗಿದ್ದು ತೋರಿಕೆಯ ಘಟಬಂಧನ್ ಆಗಿದೆ. ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಕೇರಳದಲ್ಲಿ ಜಗಳ ಆಡುತ್ತಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಒಕ್ಕೂಟದಿಂದ ಹೊರಬರುವ ವಿಚಾರ ಮಾಡುತ್ತಿದ್ದಾರೆ. ಇದರಿಂದ ಕಾಂಗ್ರೆಸ್ ಅಸಹಾಯಕ ಸ್ಥಿತಿಗೆ ಬಂದಿದೆ. ನಟ ಜಗ್ಗೇಶ್ ಭಾಷೆಯಲ್ಲಿ ಹೇಳುವುದಾದರೆ ಕಾಂಗ್ರೆಸ್ ಡಮರ್ ಆಗುವುದು ಗ್ಯಾರಂಟಿ. ಅದಕ್ಕಾಗಿಯೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನಾಯಕರನ್ನಾಗಿ ಮಾಡಿ ಬಲಿಪಶು ಮಾಡಲು ಮುಂದಾಗಿದ್ದಾರೆ ಎಂದು ಟೀಕಿಸಿದರು. ಮಹಾರಾಷ್ಟ್ರದಲ್ಲಿ ಜಗಳ ನಡೆದಿದೆ, ನಿನ್ನೆ ಅವರು ಹಾಜರಾಗಿಲ್ಲ. UPಯಲ್ಲಿ ಜಗಳ ನಡೆದಿದೆ, ಆ ನಂತರ ವೆಸ್ಟ್ ಬೆಂಗಾಲ್ದಲ್ಲಿ ನಡೆದಿದೆ. ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ, ದಿಲ್ಲಿಯಲ್ಲಿ ಬಂದು ಕೈ ಹಿಡ್ಕೊಂಡಿದ್ದಾರೆ. ಅಲ್ಲಿ ವೇಣುಗೋಪಾಲ್ ಯಾರು ಈ ಗಮಂಡಿ ಘಟಬಂಧನದ ಮೀಟಿಂಗ್ದಲ್ಲಿ ಇರ್ತಾರೆ, ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಕಮ್ಯುನಿಸ್ಟ್ ಸರ್ಕಾರ ನಮ್ಮ ಮೇಲೆ ಅನ್ಯಾಯ ಮಾಡ್ತಾಯಿದೆ, ಅತ್ಯಾಚಾರ ಮಾಡ್ತಾಯಿದೆ, ನಮ್ಮ ಕಾರ್ಯಕರ್ತರನ್ನು ಹೊಡಿತಾ ಇದ್ದಾರೆ, ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸ್ ಹಾಕ್ತಾಯಿದ್ದಾರೆ, ಈ ಸರ್ಕಾರ ಎಷ್ಟು ಬೇಗ ಕಿತ್ತಿ ಹಾಕ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ಬೇಗ ಕಿತ್ತಿ ಹಾಕ್ಬೇಕಂತ. ಯಾರು ಘಟಬಂಧನ ಮಾತಾಡ್ತಾ ಇದ್ದೀರಿ ನೀವು? ನಿಮ್ಮಲ್ಲೇ ತಾಳಿಲ್ಲ, ಮೇಳಿಲ್ಲ. ಅದಕ್ಕೆ ಯಾವುದು ಮನೆ ಮುರುಕು ಘಟಬಂಧನ, ಅದು ಆ ಮನೆ ಮುರುಕ ಘಟಬಂಧನಕ್ಕೆ ಒಬ್ಬ ಪಾಪ ರಾಹುಲ್ ಗಾಂಧಿ ಅದು ಆದರೆ ನಾಳೆ ಸೋಲ್ತದೆ ಅನ್ನೋದು ಗ್ಯಾರಂಟಿ ಇದೆ. ತಮ್ಮ ಮೈ ಮೇಲೆ ಬರಬಾರ್ದು, ಗಾಂಧಿ ಫ್ಯಾಮಿಲಿ ಮೇಲೆ ಬರಬಾರ್ದು ಅಂಥೇಳಿ ಖರ್ಗೆ ಅವರನ್ನು ಒಂದು ಬಲಿ ಕೊಡುವಂಥ ಒಂದು ಪ್ರಯತ್ನ ಇದೆ. ಮಮತಾ ಬ್ಯಾನರ್ಜಿ ನಿತೀಶ್ ಕುಮಾರ್ ಕೋಆರ್ಡಿನೇಟರ್ ಮಾಡಿದ್ರೆ ನಾವು ಹೊರಗೆ ಬರ್ತೀನಿ ಇಂಡಿಯಾ ಒಕ್ಕೂಟದಿಂದ. ಯಾರು ನೋಡ್ರಿ, ಅಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ತಾಳಿಲ್ಲ ಮಳಿಲ್ಲ. ಒಬ್ಬರು ನಿತೀಶ್ ಕುಮಾರ್ ಮಾಡಿದರೆ ಹೊರಗೆ ಬರ್ತೀವಿ ಅಂತಾರೆ, ಒಬ್ಬರು ಕಾಂಗ್ರೆಸ್ ಮಾಡಿದರೆ ಹೊರಗೆ ಬರ್ತೀವಿ ಅಂತ ಹೇಳ್ತಾರೆ. ಮಮತಾ ಬ್ಯಾನರ್ಜಿ ಹಾಜರಾಗಿಲ್ಲ. ಯಾವ ಸ್ಥಿತಿಗೆ ಬಂದಾರೆ ಕಾಂಗ್ರೆಸ್ದವ್ರು ಅಂತಂದ್ರೆ, ನನಗೆ ಇತ್ತೀಚೆಗೆ ಒಬ್ಬ ಕಾಂಗ್ರೆಸ್ ಪಾರ್ಟಿಯ ಪ್ರಮುಖ ನಾಯಕರು ಸಿಕ್ಕಿದ್ದಾರೆ. ಹೆಸರು ಹೇಳೋದಿಲ್ಲ, ವೈಯಕ್ತಿಕ ಮಾತುಕತೆಗಳಲ್ಲಿನ ಹೆಸರು ಹೇಳಬಾರದು. ಇತ್ತೀಚೆಗೇನು ಪಾರ್ಲಿಮೆಂಟು ಮುಗೀತು ಒಂದು 15 ದಿವಸದ ಹಿಂದೆ. ಆ ಪಾರ್ಲಿಮೆಂಟದ ಸಂದರ್ಭದಲ್ಲಿ ಒಬ್ಬರು ಭಾಳ ಪ್ರಮುಖ ನಾಯಕರು ಸಿಕ್ಕಿದ್ರು. ಅವ್ರು ಹೇಳಿದರು, ಉತ್ತರ ಪ್ರದೇಶದಲ್ಲಿ 2 ಸೀಟ್ ಕೊಡಲಿ ನಮಗೆ. ಉತ್ತರ ಪ್ರದೇಶದಲ್ಲಿ ಎಷ್ಟು 84 ಸೀಟ್ ಇದೆ. 84ರಲ್ಲಿ 2 ಕೊಡಲಿ, ನಾವು ಅಲೈನ್ಸ್ ಮಾಡ್ಕೊಳ್ತೀವಿ ಅಂದರೆ ಯಾವ ಪರಿಸ್ಥಿತಿಗೆ ಬಂದಿದ್ದು ಕಾಂಗ್ರೆಸ್. ಆ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರನ್ನ ಈಗ ಇದರದ್ದು ಬಲಿಕ ಬಕರ ಮಾಡಲಿಕ್ಕೆ ಮಾಡಿದ್ದಾರೆ. ಯಾಕಂದರೆ ರಾಹುಲ್ ಗಾಂಧಿನ ಮಾಡಿದ್ರು ಅಂತ ತಿಳ್ಕೊರಿ. ಸೋಲೋದಂತೂ ಗ್ಯಾರಂಟಿ. ನಮ್ಮ ಜಗ್ಗೇಶ್ವರ ಭಾಷೆ ಒಳಗೊಳಿದ್ರೆ ಡಮಾರ್ ಅನ್ನೋದು ಗ್ಯಾರಂಟಿ. ಡಮಾರ್ ಅಂದಾಗ ಪಾಪ ಇವ್ರನ್ನ ಒಂದು ಬಲಿ ಕೊಡೋದಕ್ಕೆ ಒಂದು ಪ್ರಯತ್ನ.